ಹುಬ್ಬಳ್ಳಿಯಲ್ಲಿ ಅಂಜಲಿ ನೆತ್ತರು ಹರಿಸಿದ ಹಂತಕ ಗಿರೀಶ್ ಸದ್ಯ ಅರೆಸ್ಟ್ ಆಗಿದ್ದಾನೆ. ಆದರೆ ಕೊಲೆ ಮಾಡಿದ ಬಳಿಕ ಹೋಗಿದ್ದೆಲ್ಲಿ, ಹತ್ಯೆ ನಂತರ ಆತ ಸುತ್ತಾಡಿದ್ದೆಲ್ಲಿ, ಈ ಕುರಿತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ದೃಶ್ಯ 1. ಆಟೋದಲ್ಲಿ ಬಂದ ಅಂಜಲಿ ಹಂತಕ. ಬೆಳಗಿನ ಜಾವ ಸುಮಾರು 4 ಗಂಟೆ ಸುಮಾರಿಗೆ ಹಂತಕ ಗಿರೀಶ್ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರೋ ಅಂಜಲಿ ಮನೆಯತ್ತ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ದೃಶ್ಯ 2. ಬಿಳಿ ಶರ್ಟ್, ಬ್ಲ್ಯಾಕ್ ಕ್ಯಾಪ್ ಧರಿಸಿ ಎಂಟ್ರಿ. ಆಟೋದಿಂದ ಇಳಿಯುತ್ತಿದ್ದಂತೆ ಗಿರೀಶ್ ಬಿಳಿ ಶರ್ಟ್, ಬ್ಲ್ಯಾಕ್ ಕ್ಯಾಪ್ ಧರಿಸಿ ಅಂಜಲಿ ನಿವಾಸದತ್ತ ತೆರಳಿದ್ದಾನೆ. ದೃಶ್ಯ 3. ಅಂಜಲಿ ಕೊಂದು ಓಡಿ ಹೋದ ಗಿರೀಶ್. ಮೊದಲೇ ಎಲ್ಲವನ್ನ ಪ್ಲಾನ್ ಮಾಡಿದ್ದ ಹಂತಕ ಗಿರೀಶ್ ಅಂಜಲಿಯ ನೆತ್ತರು ಹರಿಸಿ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಗಿರೀಶ್ ಓಡಿ ಹೋಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯ 4. ಬಸ್ ನಿಲ್ದಾಣದಲ್ಲಿ ಗಿರೀಶ್ ಓಡಾಟ. ಅಂಜಲಿಯನ್ನ ಹತ್ಯೆ ಮಾಡಿದ ಕೊಲೆಗಾರ ಗಿರೀಶ್ ಕೇವಲ 1 ಗಂಟೆಯಲ್ಲಿ ಗೋಕುಲ್ ರಸ್ತೆಯಲ್ಲಿರೋ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದೆ ಶಿವಮೊಗ್ಗ ಬಸ್ಗಳು ನಿಲ್ಲುವ ಜಾಗದಲ್ಲೇ ಸುತ್ತಾಡಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂಜಲಿ ಸಾವಿಗೆ ನ್ಯಾಯ ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ದೊರಕಿಸಲು ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡ್ತಾ ಇದೆ. ನಿರ್ಲಕ್ಷ್ಯ ಮಾಡಿದವರನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸ ಕೂಡ ಮಾಡಿದೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಅಂಜಲಿಗೆ ನ್ಯಾಯ, ರಿಪಬ್ಲಿಕ್ ಅಭಿಯಾನ. ನಿರ್ಲಕ್ಷಿಸಿದವರ ಕಿವಿ ಹಿಂಡಿದ ರಿಪಬ್ಲಿಕ್. ನೇಹಾ ಹಿರೇಮಠ್ ಹತ್ಯೆ ಇಡೀ ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಕರಣದ ಬೆನ್ನು ಬಿದ್ದಿದ್ದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಪ್ರಸಾರ ಮಾಡಿ ನಾವೇ ಮೊದಲಿತ್ತು. ಈ ಘಟನೆ ಮಾಸುವ ಮುನ್ನವೇ ಅಂಜಲಿ ಕೊಲೆ ನಡೆದಿದೆ. ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಮಾಡಿದವರಿಗೆ ಕಿವಿ ಹಿಂಡುವ ಕೆಲಸ ಮಾಡ್ತಿದೆ. ಸುದ್ದಿಯಲ್ಲೂ ಫಾಸ್ಟ್, ಇಂಪ್ಯಾಕ್ಟ್ನಲ್ಲೂ ಫಾಸ್ಟ್. ಪೊಲೀಸ್ ನಿರ್ಲಕ್ಷ್ಯ, ಗುಮ್ಮಿದ ರಿಪಬ್ಲಿಕ್ ಕನ್ನಡ. ಅಂಜಲಿ ಹಂತಕನ ಬಗ್ಗೆ ಆಕೆಯ ಕುಟುಂಬಸ್ಥರು ಪೊಲೀಸರಿಗೆ ದೂರು ನೀಡಿದ್ರು. ಇಷ್ಟಾದರೂ ನಿರ್ಲಕ್ಷಿಸಿದ ಪೊಲೀಸರ ಮೇಲೂ ಕ್ರಮಕ್ಕೆ ರಿಪಬ್ಲಿಕ್ ಕನ್ನಡ ಮಾಡಿದ್ದ ವರದಿ ಇಂಪ್ಯಾಕ್ಟ್ ಆಗಿದೆ. ಇಬ್ಬರು ಪೊಲೀಸರ ತಲೆದಂಡವಾಗಿದೆ. ಸ್ಟೇಷನ್ಗೆ ಬಂದಿರೋದು ಹೌದು. ಸ್ಟೇಷನ್ಗೆ 22ನೇ ತಾರೀಕು ಬಂದು ಹೋಗಿದ್ದಾರೆ. ಅದು ಯಾವ ವಿಚಾರವಾಗಿ ಬಂದಿದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ DCP ಕ್ರೈಮ್ ಅವರಿಗೆ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ನಮ್ಮ ಪೊಲೀಸ್ ಇವರು ಏನು ಅವರು ಕಂಪ್ಲೇಂಟ್ ಬಂದಿತ್ತು ಸ್ಟೇಷನ್ಗೆ, ಏನು ನೋಡಿಬಿಟ್ಟು ಅದರ ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮ, ಕಠಿಣ ಕ್ರಮ ಜರುಗಿಸ್ತೀವಿ. ಇನ್ನು ಅಂಜಲಿ ಹತ್ಯೆ ಬಗ್ಗೆ ಭಾರಿ ಚರ್ಚೆಗೆ ಗ್ರಾಸವಾಗಿದ್ರು. ಮಹಿಳಾ ಆಯೋಗ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಇತ್ತು. ಈ ಆಯೋಗವನ್ನು ರಿಪಬ್ಲಿಕ್ ಕನ್ನಡ ಬಡಿದೆಬ್ಬಿಸುವ ಕೆಲಸ ಮಾಡಿದೆ. ನೀವು ಮೊಬೈಲ್ಸಿಂದ ಯಾವ ಥರ ಹುಷಾರಾಗಿರಬೇಕು, ಪ್ರತಿ ಕಾನೂನಿನ ಬಗ್ಗೆ, ಮತ್ತು ನಿಮ್ಗೇನಾದ್ರು ತೊಂದರೆ ಆದಾಗ ಈಸಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಹೋಗಬೇಕು, ನೀವು ಯಾವ ಥರ ಕಂಪ್ಲೇಂಟ್ ಮಾಡಬೇಕು, ನೀವು ಹೇಗೆ ಸುರಕ್ಷಿತವಾಗಿರಬೇಕು, ಇದ್ರ ಬಗ್ಗೆ ಮತ್ತೆ ಕೌನ್ಸಿಲರ್ಸ್ ನೀಡಿ. ನೇಹಾ ಹತ್ಯೆ ನಡೆದು 1 ತಿಂಗಳ ಅವಧಿಯಲ್ಲೇ ಮತ್ತೊಂದು ಕೃತ್ಯ ನಡೆದಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಾವು ನ್ಯಾಯವೇ ಎಂಬ ಪ್ರಶ್ನೆ ಎಲ್ಲ ಕಡೆ ಉದ್ಭವಿಸಿದೆ.
ಬ್ಯೂರೋ ರಿಪೋರ್ಟ್